ನಮಸ್ಕಾರ ವೀಕ್ಷಕರೇ, ಮೇಷರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ಮೇಷರಾಶಿ ಎಚ್ಚರಿಕೆ ವಿಡಿಯೋ ಮಾತ್ರ ನೋಡಿದ್ದು ಏನುಗಳೇ ಬರೀ ಎದುರಿಸ್ತಾರೆ ನೀವು ಅನ್ನುವಂಥವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋ ಉತ್ತರವಾಗಲಿದೆ, ಅಥವಾ ಅಂಥವರಿಗೆ ಈ ವಿಡಿಯೋ ದಯವಿಟ್ಟು ತೋರಿಸ್ಬಿಡಿ. ಎಲ್ಲರೂ ಸಹ ನಮ್ಮ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಎಚ್ಚರಿಕೆ ಶುಭ ವಿಚಾರ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಅಷ್ಟೇ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರು ವಿಡಿಯೋ ರೀಚ್ ಆಗೋ ಥರ ಏನೇನು ಒಳ್ಳೇದಾಗಲಿದೆ ಆಗಸ್ಟ್ ತಿಂಗಳಲ್ಲಿ ಗೊತ್ತಾಗಬೇಕಲ್ಲ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷವಾಗಿ ನನಗೆ ವಿಚಾರವನ್ನು ತಿಳಿಸಬೇಕು ಅಂತಂದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನನಗೆ ನಾನು ಕಮೆಂಟ್ಗಳನ್ನ ಓದ್ತಾ ಇರ್ತೇನೆ. ಹಾಗೂ ವಿಶೇಷವಾದಂಥ ಚೇಂಜಸ್ ಬರ್ತವೆ, ವಿಶೇಷವಾದ ಪ್ರಶ್ನೆಗಳು, ಇಂಥ ವಿಚಾರವನ್ನು ಕವರ್ ಮಾಡಿ ಅಂತ ನೀವು ಹೇಳದಿದ್ದರೆ ಖಂಡಿತವಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ಆ ವಿಚಾರಗಳನ್ನು ಸಹ ಕವರ್ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ನಾನು ಮಾಡಲಿದ್ದೇನೆ. ಮೊದಲನೆಯ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ 6ನೇ ಮನೆಯಲ್ಲಿರ್ತಾನೆ. ಷಷ್ಠದಲ್ಲಿ ಕುಜ ಶುಭ ಫಲಗಳನ್ನು ಕೊಡಬೇಕು. ಕುಜಗ್ರಹ ಮೇಷರಾಶಿಯವರಿಗೆ ರಾಶ್ಯಾಧಿಪತಿನೂ ಹೌದು, ಅಷ್ಟಮಾಧಿಪತಿನೂ ಹೌದು. ಸೊ ಅದರಿಂದ ಉತ್ತಮವಾದಂತಹ ಆರೋಗ್ಯ ಪಡೆದುಕೊಳ್ಳುವಂತಹ ಯೋಗ ಫಲ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿದೆ. ಆದರೆ ಶನಿಯ ದೃಷ್ಟಿಯೂ ಸಹ ಕುಜನ ಮೇಲಿರೋದ್ರಿಂದ ಅದನ್ನು ಮಂದಮಂಗಲ ಯುತಿ ಅಂತ ಕರಿತೀವಿ. ಸೊ ಒಂದು ಭ್ರಾಂತಿ ಬಂದ್ಬಿಡಬಹುದು. ಆರೋಗ್ಯ ಚೆನ್ನಾಗಿದ್ರು ಕೂಡ ನನಗೇನೋ ಆಗೋಗಿದೆ ಅನ್ನೋ ಥರ ಭ್ರಾಂತಿಯಲ್ಲಿ ಇರ್ತೀರಿ. ಏನೂ ಆಗಿರಲ್ಲ, ನಿಮಗೆ ಚೆನ್ನಾಗೇ ಇದ್ದೀರಾ, ಚೆನ್ನಾಗೇ ಇರ್ತೀರಾ, ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಅಷ್ಟು ಸಮಸ್ಯೆ ಏನಂದರೆ, ಇಲ್ಲ ಗುರುಗಳೇ ನೀವು ಹೇಳ್ತೀರಾ ಬಟ್ ನನಗೆ ಯಾಕೋ ಆಗ್ತಾ ಇಲ್ಲ ಅಂತಲೋ, ಅಥವಾ ಯಾರು ನಿಮ್ಮನ್ನು ನಂಬುತ್ತಾ ಇಲ್ಲ ಅಂತಲೋ, ಈ ಥರ ಏನಾದ್ರು ಅನಿಸ್ತಾ ಇದೆ ಅಂತ ಆದರೆ ಕುಜ ಹಾಗೂ ಶನಿಯ ಅಷ್ಟೋತ್ತರವನ್ನು ಪಠನೆ ಮಾಡ್ಕೊಳ್ತಾ ಇರಿ. ಖಂಡಿತವಾಗಿ ಒಳ್ಳೆಯದಾಗಬಹುದು. ಬಟ್ ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಪ್ತಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಗ್ರಹ ಭಾಗ್ಯಾಧಿಪತಿಯಾಗಿರತಕ್ಕಂತಹ ಗುರುಗ್ರಹನ ಒಟ್ಟಿಗೆ ತೃತೀಯದಲ್ಲಿರ್ತಕ್ಕಂಥದ್ದು ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಇದೇನಂತ ತೋರಿಸುತ್ತಪ್ಪ ಅಂದರೆ, ಅವಿವಾಹಿತ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಪ್ರಯತ್ನ ಮಾಡಿದ್ರೆ ವಿವಾಹ ಭಾಗ್ಯದ ಯೋಗ ಫಲಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಗುರುಬಲ ಇಲ್ಲ, ಆದರೆ ಶುಕ್ರ ಗುರುವಿನ ಯುತಿ, ಸಪ್ತಮ ಭಾಗ್ಯಾಧಿಪತಿಯ ಯುತಿ ಇದೆಯಲ್ಲ, ಸೊ ಇದೊಂಚೂರು ಪಾಸಿಟಿವ್ ಆಗಬಹುದು. ಸೊ ನನ್ನ ಪ್ರಕಾರವಾಗಿ ನೀವು ಮೇಷರಾಶಿಯವರಾಗಿದ್ದು ಮದುವೆ ಆಗಿಲ್ಲ, ಮದುವೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಕೆಲವರು ಡಿವೋರ್ಸ್ ಆಗಿರೋರು ಮದುವೆ ಟ್ರೈ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಎರಡನೇ ಮದುವೆಗೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ಇರಬಹುದು. ಖಂಡಿತವಾಗಿ ವಿವಾಹ ಪ್ರಯತ್ನ ಮಾಡಿ ಸಕ್ಸಸ್ ಆಗುವ ಸಾಧ್ಯತೆ ಇದೆ. ಅದಕ್ಕಿನ್ನೂ ಸಪೋರ್ಟಿವ್ ಆಗಿ, ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ಕಾರಣಕ್ಕೆ ಅದ್ಭುತವಾದಂತಹ ಒಂದು ದೇವತಾರಾಧನೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ದಿನ, ಅಂದರೆ ಭೀಮನ ಅಮಾವಾಸ್ಯೆ ದಿವಸ ಅದೇ ರೀತಿಯಾದಂತಹ ವಿಶೇಷ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಕಂಕಣದಾರವನ್ನು ಕಳಿಸ್ಕೊಡ್ತೇನೆ. ಬೇಗ ನಿಮಗೆ ಮದುವೆ ಸೆಟ್ ಹಂಗಾಗಲಿ, ಅಥವಾ ಮದುವೆ ಆಗಿದೆ ಅಂತ ಆದರೆ ದಂಪತಿಗಳು ದಾಂಪತ್ಯ ಚೆನ್ನಾಗಿರಲಿ, ದಂಪತಿಗಳು ಖುಷಿಯಾಗಿರುವಂಗಾಗಲಿ, ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಾನು ಎಚ್ಚರಿಕೆ ವಿಡಿಯೋ ನೀವು ನೋಡಿದ್ರೆ ಅದರಲ್ಲಿ ತಿಳಿಸಿರ್ತೇನೆ, ದುಡ್ಡನ್ನು ಕಳೆದುಕೊಳ್ಳುವಂತಹ ಯೋಗ ಫಲ ಇದೆ ಆದರೆ ಅಂತ ಒಂದು ವಿಚಾರ ಸೇರಿಸಿದ್ದೆ ಅಲ್ಲಿ. ಯಾಕೆ ಅಂದರೆ ಗುರುಗ್ರಹ ನಿಮಗೆ ವ್ಯಯಾಧಿಪತಿಯೂ ಹೌದು, ಭಾಗ್ಯಾಧಿಪತಿಯೂ ಹೌದು. ಸೊ ಎರಡೂ ಯೋಗಗಳು ಅಂದರೆ ದುಡ್ಡು ಕಳೆದುಕೊಳ್ಳುವ ಯೋಗ ಹಾಗೂ ದುಡ್ಡು ಪಡೆದುಕೊಳ್ಳುವ ಯೋಗ ಎರಡೂ ಸಹ ಇದೆ ಮೇಷರಾಶಿಯವರಿಗೆ. ಅನಿರೀಕ್ಷಿತವಾಗಿ ಒಂದು ಬರೋದೇ ಇಲ್ಲ ಅಂದ್ಕೊಂಡು ದುಡ್ಡು ಬಂದ್ಬಿಡ್ಬೋದು, ಹಾಗಂತ ಕ್ಯಾಶ್ನಲ್ಲಿ ಇಟ್ಕೊಂಡು ದುಡ್ಡು ಕಳೆದು ಹೋಗ್ಬೋದು. ಇದು ಎರಡೂ ಸಹ ಯೋಗ ಫಲಗಳು ಜಾಸ್ತಿ ಇದೆ. ಸೊ ಕಳೆದುಕೊಳ್ಳುವ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅಶುಭ ವಿಚಾರವನ್ನು ಶುಭ ವಿಚಾರವಾಗಿ ಅನಿರೀಕ್ಷಿತವಾಗಿ ದುಡ್ಡು ಬರುವ ಯೋಗವೂ ಇದೆ. ಅದರಲ್ಲೂ ಸಹ ಆನ್ಲೈನ್ನಲ್ಲಿ ಮುಖಾಂತರ ದುಡ್ಡು ಬರುವ ಯೋಗ. ಯಾಕೆಂದರೆ ಕಳೆದುಕೊಳ್ಳುವುದು ಆನ್ಲೈನ್ ಮುಖಾಂತರ ದುಡ್ಡು ಕಳೆದುಕೊಳ್ಳುವ ಯೋಗ ಇಲ್ಲ ಅಂತಲೇ ಹೇಳಿದ್ದೆ ನಾನು ನಿಮಗೆ. ಬಟ್ ಕ್ಯಾಶ್ ಇಟ್ಕೊಂಡಿದ್ರೆ ಕಳ್ಕೊಂಡ್ಬಿಡ್ತೀರಾ ಅಂತ ಹೇಳಿದ್ದೆ. ಅದೇ ಥರ ಇಲ್ಲಿ ಏನಾಗುತ್ತೆ ಅಂದರೆ, ಆನ್ಲೈನ್ ಮುಖಾಂತರ ದುಡ್ಡು ಬರುವ ಯೋಗ ಅನ್ನುವಂಥ ಚೆನ್ನಾಗಿದೆ. ಯಾವುದೋ ಬರಬೇಕಾಗಿದ್ದು ಸಡನ್ನಾಗಿ ಇವಾಗ ಬಂದ್ಬಿಡ್ತು, ನೀವೆಲ್ಲೋ ಅಪ್ಲೈ ಮಾಡಿದೆ, ಇದೊಂದು ದುಡ್ಡು ನನಗೆ ವಾಪಸ್ ರಿಟರ್ನ್ ಆಗಬೇಕು, GST ರಿಟರ್ನ್ಸ್ ಅಥವಾ ಯಾವ ರಿಟರ್ನ್ಸ್ ಇರುತ್ತೆ. ಅವಾಗ ಎಲ್ಲೊಂದು ಕಡೆ ದುಡ್ಡು ಹಾಕಿದೆ, ಅದಾಗಲಿಲ್ಲ, ಆ ದುಡ್ಡು ಬರುತ್ಬಿಟ್ರಿ ನಿಮ್ಮ ಅಕೌಂಟ್ಗೆ ಆಮೇಲೆ ಅಂತಾರೆ, ಅಯ್ಯೋ ಕಾಯ್ತಾ ಇದ್ದೀನಿ ಸರ್, ಎಷ್ಟು ದಿವಸ ಆಯಿತು ಇನ್ನೂ ಬರಲೇ ಇಲ್ಲ, ಆ ದುಡ್ಡು ಬರುತ್ತೆ ಅಂತ ಕಾಯ್ತಾ ಇದ್ದೆ ಅಂತ ಅನಿರೀಕ್ಷಿತವಾಗಿ ಈಗ ಬಂದ್ಬಿಡ್ಬೋದು ನಿಮಗೆ. ಆ ಥರ ಅನಿರೀಕ್ಷಿತವಾಗಿ ಒಂದಿಷ್ಟು ದುಡ್ಡು ಬರುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಕಳೆದುಕೊಳ್ಳುವಂಥದ್ದು ಇದೆ. ಸೊ ಬರೋದು ಅಕೌಂಟಿಗೆ ಸೀದಾ ಬಂದುಬಿಟ್ರೆ ವೆರಿ ಗುಡ್, ಅಥವಾ ಕ್ಯಾಶ್ ಸ್ವರೂಪದಲ್ಲಿ ಬಂದರೆ ಕೂಡಲೇ ಅಕೌಂಟಿಗೆ ಹಾಕಬೇಕು. ಯಾಕೆಂದರೆ ನೀವು ಕ್ಯಾಶನ್ನು ಕಳೆದುಕೊಳ್ಳುವ ಯೋಗ ಇದೆ. ಅದನ್ನು ನಾನು ಎಚ್ಚರಿಕೆ ತಿಳಿಸಿದ್ದೆ, ಗೊತ್ತಾಯ್ತಲ್ವಾ? ಈ ಸಮಸ್ಯೆಗಳೆಲ್ಲ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ದೇವತಾರಾಧನೆ
ಪ್ರಾರ್ಥನೆಗಳು, ವಿಶೇಷ ಪ್ರಸಾದ. ವಿಡಿಯೋ ಎಂಡ್ ತನಕ ನೋಡಿ, ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ. 4ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ, ಬಹಳ ಕಾಲದಿಂದ ಏನಾದ್ರು ಒಂದು ಜಗಳ ಮನಸ್ತಾಪ ಇದೆ. ಅದು ಯಾರ ಮಧ್ಯೆ ಬೇಕಾದ್ರೆ ಆಗಿರ್ಬೋದು, ನಿಮ್ಮ ಹಾಗೂ ನಿಮ್ಮ ಬಾಳ ಸಂಗಾತಿ ಇರ್ಬೋದು, ಸ್ನೇಹಿತ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಗುರುಗಳಿರ್ಬೋದು, ಯಾರೇ ಇರ್ಬೋದು, ಹಿರಿಯರು ದೊಡ್ಡವರು ಇರ್ಬೋದು, ಅಧಿಕಾರಿಗಳಿರ್ಬೋದು, ರಾಜಕೀಯದವರು ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಹಾಗೂ ಇನ್ನೊಬ್ಬರ ಮಧ್ಯೆ ಏನೋ ಒಂದು ಸ್ವಲ್ಪ ಗಂಧಕ ಉಂಟಾಗಿದೆ, ಜಗಳ ಮನಸ್ತಾಪಗಳು ಉಂಟಾಗಿದೆ, ಏನೋ ಒಂದು ಕಿತ್ತಾಟ, ಏನು ಮಾಡೋದಪ್ಪ ಅದು ತಲೆಗಟ್ಟಿದೆ ಅಂತ ನಾವು ಬಂಡೆ ಕೂತ್ಕೊಳ್ಳೋಕ್ಕಾಗತ್ತಾ, ಏನೋ ಒಂದು ಸಂಧಾನ ಆಗ್ಬಿಟ್ರೆ ಸಾಕಾಗಿತ್ತು ಅಂತಂದರೆ, ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆ ತರಹದ ದೀರ್ಘಕಾಲಿಕ ಬಹಳ ಕಾಲದಿಂದ ಸಮಸ್ಯೆ ಕೊಡ್ತಾ ಇದ್ದಂಥ ಒಂದು ಸಮಸ್ಯೆಯಿಂದ ಯಾರ್ದೋ ಒಬ್ರದ್ದು ಇಂಟರ್ಫಿಯರೆನ್ಸ್ ಆಗುತ್ತೆ, ಸಂಧಾನ ಆಗಿಬಿಡುತ್ತೆ. ಅಂದರೆ ಆ ಜಗಳಕ್ಕೊಂದು ಸಂಧಾನ, ಅಲ್ಪ ವಿರಾಮನೂ ಅಲ್ಲ, ಪೂರ್ವವಿನ ವಿರಾಮನೂ ನೀವು ಕೊಡ್ಬೋದು, ನೀವು ಮನಸ್ಸು ಮಾಡಿದ್ರೆ, ನೀವು ಒಪ್ಪಿಗೆ ಕೊಟ್ಕೊಂಡ್ರೆ. ಸೊ ಅದರಿಂದ ಒಂದು ಒಳ್ಳೆಯ ಸಂಧಾನ, ಬಹಳ ಕಾಲದಿಂದಿದ್ದಂಥ ಮನಸ್ತಾಪ ಒಂದು ಸಂಧಾನದಿಂದ ಬಗೆಹರಿಯುವಂತಹ ಸಾಧ್ಯತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿದೆ. ಸಂಧಾನ ಮಾಡ್ಕೊಂಬಿಡಿ, ಜಗಳ ಮನಸ್ತಾಪಗಳನ್ನ ಡ್ರ್ಯಾಗ್ ಮಾಡಿ ಎಳ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಆಯ್ತಲ್ವಾ? ಸೊ ಸಂಧಾನ ಮಾಡ್ಕೊಂಬಿಟ್ರೆ ನನ್ನ ಪ್ರಕಾರ ಒಳ್ಳೆಯದಾಗಲಿ. 5ನೇಯ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಸ್ತ್ರೀಯರಿಂದ ಸಹಾಯ ಪಡೆದುಕೊಳ್ಳುವಂತಹ ಯೋಗ ಫಲ. ಶುಕ್ರ ಸ್ತ್ರೀಕಾರಕ. ಸೊ ಇಡೀ ತಿಂಗಳು ಸಹ ಬೇರೆ ಬೇರೆ ವಿಧಾನದಲ್ಲಿ ಸ್ತ್ರೀಯರಿಂದ ಮೇಷರಾಶಿಯವರಿಗೆ ಸಹಾಯವಾಗುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ಅಂದರೆ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಸ್ತ್ರೀಯರಲ್ಲಿ ಪುರುಷರಲ್ಲಿ ಮೇಷರಾಶಿಯವರು, ಇನ್ನೊಂದು ಸ್ತ್ರೀ ಸಹೋದ್ಯೋಗಿಯೊಂದಿಗೆ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರತಕ್ಕಂಥ ಇನ್ನೊಬ್ಬರು ಸ್ತ್ರೀಯರು, ಅವರಿಂದ ಸಹಾಯ ಸಿಗ್ಬೋದು. ಅದು ಯಾವ ರೀತಿ ಸಹಾಯ ಬೇಕಾಗಿರ್ಬೋದು, ಹಣದ ಸಹಾಯ ನಿಮ್ಗೆ ಬೇಕಾಗಿತ್ತು ಅವ್ರು ಮಾಡಿರ್ಬೋದು, ನಿಮ್ದು ಯಾವುದೋ ಒಂದಿಷ್ಟು ಕೆಲಸ ಕಾರ್ಯಗಳು ಅವರು ಮನಸ್ಸು ಮಾಡಿದ್ರೆ, ಅವರೊಂದು ಸಿಗ್ನೇಚರ್ ಹಾಕ್ರೆ, ಅಥವಾ ಅವರೊಂದು ಮಾತು ಹೇಳಿದ್ರೆ, ಅಥವಾ ಅವರೊಂಚೂರು ಮಾಡಿಕೊಟ್ರೆ ಅದು ಬೇಕಾಗಿರಬಹುದು. ಸೊ ಆ ಥರ ಒಂದು ಉತ್ತಮ ರೀತಿಯಲ್ಲಿ, ಉತ್ತಮ ವಿಧಾನದಲ್ಲಿ ನಿಮಗೆ ಸ್ತ್ರೀಯರಿಂದ ಸಹಾಯ ಪಡೆದುಕೊಳ್ಳುವಂಥ ಯೋಗ ಫಲ ಇದೆ. ಸೊ ಆದ್ದರಿಂದಾಗಿ ಅದನ್ನು ಉತ್ತಮ ವಿಧಾನದಲ್ಲಿಯೇ ಆ ಸ್ತ್ರೀಯರಿಂದ ಸಹಾಯವನ್ನು ಪಡೆದು ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ, ಅವ್ರಿಗೂ ಏನಾದರೂ ಕೊಡಬೇಕಾದ್ರೆ ಕೊಟ್ಬಿಟ್ಟು ನೀವು ಧನ್ಯವಾದವನ್ನು ಸಮರ್ಪಿಸಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ನಿಮಗೆ. ಸ್ತ್ರೀಯರನ್ನು ಮುಂದಿಟ್ಕೊಂಡು ಹೋದರೂ ಕೂಡ ಬಹಳಷ್ಟು ಕೆಲಸಗಳಾಗ್ಬಿಡುತ್ತೆ. ನಿಮ್ಮದು ಆಗೋದೇ ಇಲ್ಲ ಅನ್ಕೊಂಡು ಕೆಲಸಗಳು ಕೂಡ ಸ್ತ್ರೀಯರನ್ನ ಮುಂದಿಟ್ಕೊಂಡು ಹೋದರೆ ಆಗ್ಬಿಡುತ್ತೆ. ದುರ್ಗಾದೇವಿಯ ಒಂದು ಅನುಗ್ರಹ ನಿಮಗೆ ಇದೆ. ಸೊ ಪ್ರತಿದಿನ ದುರ್ಗಾಷ್ಟೋತ್ರ ಪಠನೆ ಮಾಡಿ, ಅಮ್ಮನವ್ರ ದೇವಸ್ಥಾನ ಇದ್ದರೆ ಹತ್ರ ಹೋಗಿ ಬರ್ತಾಯಿರಿ. ಇಲ್ಲ ಅಂದರೆ ಎಲ್ಲ ಏನು ಆಗಸ್ಟ್ ತಿಂಗಳ ಮೇಷರಾಶಿಯವರ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ, ಎಲ್ಲ ಶುಭ ವಿಚಾರಗಳು ಚೆನ್ನಾಗಾಗಲಿಕ್ಕೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಒಂದು ವಿಶೇಷ ಹೋಮ ಮಾಡ್ತಾ ಇದ್ದೀವಿ. ಸೊ ಆ ವಿಶೇಷ ಪರಿಹಾರ ಏನಪ್ಪ, ವಿಶೇಷ ಪ್ರಸಾದ ಏನಪ್ಪ ಅಂತಂದರೆ, ವೀಕ್ಷಕರೇ, ಜುಲೈ 24ನೇ ತಾರೀಕು ಭೀಮನ ಅಮಾವಾಸ್ಯೆ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಅದು ಮಾಟಮಂತ್ರ ಇರಬಹುದು, ದೃಷ್ಟಿದೋಷ ಇರಬಹುದು, ಶತ್ರುಬಾಧೆ ಇರಬಹುದು, ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳಲ್ಲಿ, ಮನೆಗಳಲ್ಲಿ ಎಲ್ಲೇ ಆಗಿರ್ಬೋದು, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ, ಅದು ನಿಮಗೆ ತುಂಬ ತೊಂದರೆ ಆಗುತ್ತಾ ಇದೆ ಅಂದರೆ, ಅದರ ಪರಿಹಾರಕ್ಕೋಸ್ಕರವಾಗಿಯೇ ನಾವು ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲ ಆಯಿತು, ಹೋದ ವರ್ಷ ಮಾಡಿದ್ದೆ ಅನ್ಸುತ್ತೆ, ಬಹುಶಃ ಈ ಒಂದು ವರ್ಷಗಳ ಮೇಲೆ ಆಗೋಯ್ತೇನೋ. ಶೂಲಿನಿ ದುರ್ಗಾ ಹೋಮ, ಆ ಶೂಲಿನಿ ದುರ್ಗಾ ಹೋಮವನ್ನು ಭೀಮನ ಅಮಾವಾಸ್ಯೆ ದಿವಸ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ಮಾಡಿ ಒಂದು ಅದ್ಭುತವಾದ ವಿಶೇಷವಾದ ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಕೊಟ್ಟಿದ್ವಿ, ಈ ವರ್ಷವೂ ಸಹ ಮತ್ತೆ ಕೊಡ್ತಾ ಇದ್ದೀವಿ. ಹಳೆಯ ತ್ರಿಶೂಲ ನಿಮ್ಮಲ್ಲಿದೆ ಅಂದರೆ ಅದನ್ನೆಲ್ಲರೂ ಹರಿಯೋ ನೀರಿನಲ್ಲೋ ಹೊರಗಡೆ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸದನ್ನು ಇಟ್ಕೊಳ್ಬಹುದು. ಇಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ, ನಾವು ಯಾವಾಗೂ ಕೊಟ್ಟಿಲ್ಲ ಅಂದರೆ ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ಸ್ಕ್ರೀನ್ ಮೇಲೆ ಕಾಣುವ ವಿಶೇಷವಾದಂತಹ ತ್ರಿಶೂಲನ್ನ ಈ ಥರ ನಾವು ಒಂದು ಚಿಕ್ಕ ಬಾಕ್ಸ್, ಸಂಕಲ್ಪ ಸೇವಾ ಪ್ರಸಾದದ ಬಾಕ್ಸ್ನಲ್ಲಿ ಕಳಿಸ್ಕೊಡ್ತೇವೆ. ಈ ಒಂದು ವಿಶೇಷವಾದಂತಹ ಸ್ಕ್ರೀನ್ ಮೇಲೆ ಕಾಣುವ ತ್ರಿಶೂಲವನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು ನೀವು, ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಅಂಗಡಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಳ್ಬಹುದು. ಅದೇ ಅಂದರೆ ಆ ದೃಷ್ಟಿಯನ್ನು, ನೆಗೆಟಿವನ್ನು, ಮಾಟಮಂತ್ರಗಳನ್ನು, ಇದನ್ನೆಲ್ಲ ಶತ್ರುಬಾಧೆಗಳನ್ನು ತಡೆಯುತ್ತೆ. ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಅವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಎರಡು ದೀಪಗಳನ್ನು ಇಟ್ಟು ಅದರಲ್ಲಿ ಪಾರ್ವತಿ ಪರಮೇಶ್ವರ ಆರಾಧನೆಯನ್ನು ಮಾಡಿ ನಿಮ್ಮ ಸೌಮಾಂಗಲ್ಯ ಅಭಿವೃದ್ಧಿಗೋಸ್ಕರ, ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಹಾಗೂ ಗಂಡನ ಆಯಸ್ಸು ಅಭಿವೃದ್ಧಿಯಾಗಬೇಕು, ಆರೋಗ್ಯ ವೃದ್ಧಿಯಾಗಬೇಕು ಗಂಡನಿಗೆ ಅನ್ನುವ ಕಾರಣಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಮಾಡುವಂಥದ್ದು ಅವತ್ತಿನ ದಿವಸ ಅಲ್ವೇ. ಸೊ ನಾವು ಜ್ಯೋತಿರ್ಭೀಮೇಶ್ವರನ ಒಂದು ವಿಶೇಷವಾದ ಹೋಮವನ್ನೇ ಮಾಡಬೇಕು. ಪಾರ್ವತಿ ಪರಮೇಶ್ವರ
ಪರಮೇಶ್ವರರ ವಿಶೇಷವಾದ ಹೋಮವನ್ನೇ ಮಾಡಬೇಕು. ಹಾಗೂ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದ ಕಂಕಣ, ನೀವೇನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಕಂಕಣವನ್ನು ಕಟ್ತಿರಲ್ಲ, ಆ ಕಂಕಣವನ್ನು ನಾವು ಹೋಮವನ್ನೇ ಮಾಡಿ ನಿಮಗೆ ಕೊಡಬೇಕು. ಸೊ ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ನಿಮ್ಮ ಯಜಮಾನರಿಗೆ ಕೈಗೆ ಆ ಒಂದು ಕಂಕಣವನ್ನು ಕಟ್ಟಬಹುದು, ಇಲ್ಲ ನೀವು ಸಹ ಕಟ್ಕೊಳ್ಬಹುದು. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಸಹಿತವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂಪೂರ್ಣ ಫಲಕ್ಕೆ ಪಾರ್ವತಿ ಪರಮೇಶ್ವರರ ಒಂದು ಹೋಮ, ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ವಿಶೇಷ ಅಭಿಮಂತ್ರಿತ ಒಂದು ಕಂಕಣ ದಾರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಹಲವಾರು ಜನ ಉದ್ಯೋಗ ಅಂತಲೋ ವ್ಯಾಪಾರ ಬಿಸಿನೆಸ್ ಇತ್ಯಾದಿ ಹಲವಾರು ಕಾರಣಗಳಿಂದ ಮನೆಯಲ್ಲಿ ಈ ವ್ರತವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥವ್ರು ಯೋಚನೆ ಮಾಡಿಬಿಡಿ, ಆವತ್ತಿನ ದಿವಸ ನಾವೇ ಹೋಮವನ್ನು ಮಾಡಿ ನಿಮಗೆ ಕಂಕಣ ಪ್ರಸಾದಾದಿಗಳನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅದನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಫಲ ಸಿಗ್ತದೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೇನೆ, ನಾನು ಆಗಲೇ ವಿಡಿಯೋಗಳು ಕೆಲವಿಷ್ಟು ಮಾಡಿದ್ದೆ, ಇನ್ನು ಕೆಲವಿಷ್ಟು ಮಾಡ್ತೇನೆ. ಕುಜನ ಒಂದು ವಿಶೇಷವಾದಂತಹ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಜುಲೈ ತಿಂಗಳಲ್ಲಿ ಕುಜ ಕನ್ಯಾ ರಾಶಿಯಲ್ಲಿರ್ತಾನೆ ಹಾಗೂ ಮೀನರಾಶಿಯಲ್ಲಿ ಆಲ್ರೆಡಿ ಶನಿಗ್ರಹ ಇದ್ದಾನೆ. ಇದನ್ನು ಮಂದಮಂಗಳ ಯೋಗ ಅಂತ ಕರಿತೇವೆ. ಇದರ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇನೆ. ಈ ಮಂದಮಂಗಳ ಯುತಿ ಈ ಬಿಸಿ ತುಪ್ಪದ ಥರ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ಗಂಡು ಸುಟ್ಟೋಗುತ್ತೆ ಅನ್ನುವ ಪರಿಸ್ಥಿತಿ, ಮಂದಮಂಗಳ ಯೋಗ ಅಂತೀವಿ ನಾವು ಇದನ್ನು. ಸೊ ಇದಕ್ಕೋಸ್ಕರ ವಿಶೇಷವಾಗಿ ಸಹಸ್ರ ಕುಜ ಶಾಂತಿ 1008 ಸಂಖ್ಯೆಯಲ್ಲಿ ಕುಜಗ್ರಹಕ್ಕೆ ಶಾಂತಿ ಹೋಮವನ್ನು ಮಾಡಿ ನಿಮ್ಮೆಲ್ಲರ ಕುಜದೋಷಗಳು ಪರಿಹಾರವಾಗಬೇಕು, ವಿಶೇಷವಾಗಿ ನಿಮಗೆ ಆ ಕುಜನ ಅನುಗ್ರಹ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 1008 ಸಂಖ್ಯೆಯಲ್ಲಿ ಕುಜಗ್ರಹಿಣಿ ಹೋಮವನ್ನು ಮಾಡಿ ನಿಮಗೆ ಆ ಅಂಗಾರಮಣಿ ಅನ್ನುವಂಥ ಒಂದು ಮಣಿಯನ್ನು ಸಹ ಕಳಿಸ್ಕೊಡ್ತಾ ಇದ್ದೇವೆ. ಅದು ಸಹ ಈ ಪ್ರಸಾದದ ಬಾಕ್ಸ್ ಅಲ್ಲಿ ಇರಲಿದೆ. ಅಷ್ಟೇ ಅಲ್ಲದೆ ನಾವು ಸ್ವಯಂವರ ಭಾರತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದನ್ನೂ ಸಹ ಮಾಡ್ತಾ ಇದ್ದೇವೆ. ಮಂದಮಂಗಳ ಯೋಗ ಅಂದರೆ ಶನಿ ಕುಜ ಎರಡಕ್ಕೂ ಹೋಮ ಮಾಡಬೇಕಲ್ಲ, ಸೊ ಆ ಎರಡಕ್ಕೂ ಶಾಂತಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೆಲ್ಲವೂ ಸಹ ಒಂದು ಪ್ರಸಾದ ಸ್ವರೂಪದಲ್ಲಿ ಈ ಒಂದು ಪ್ರಸಾದದ ಬಾಕ್ಸ್ನಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ, ಆ ಜ್ಯೋತಿರ್ಭೀಮೇಶ್ವರ ಒಂದು ಹೋಮದಲ್ಲಿ ಅಭಿಮಂತ್ರಣ ಮಾಡಿದ ಕಂಕಣ ದಾರ, ಅದ್ರ ಜೊತೆಗೆ ನಿಮಗೆ ಒಂದು ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ ಹಾಗೂ ಸಹಸ್ರ ಕುಜ ಶಾಂತಿ ಇತ್ಯಾದಿಗಳಲ್ಲಿ ಅಭಿಮಂತ್ರಿತವಾದಂತಹ ಆ ಅಂಗಾರಮಣಿ, ಕುಜನ ಮಣಿಯನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರಗಳು, ಭೂಮಿ ಕೊಂಡುಕೊಳ್ಳೋದು, ಮಾರಾಟ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೈಟ್ ತಗೊಳಕ್ಕಾಗ್ತಾ ಇಲ್ಲ, ಸೈಟ್ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಜಮೀನು ಖರೀದಿ ಇತ್ಯಾದಿ ಪ್ರಾಬ್ಲಮ್ ಆಗಿದೆ, ಪಿತ್ರಾರ್ಜಿತ ಆಸ್ತಿ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ. ಯಾವುದೇ ಭೂಮಿ ವಿಚಾರ, ಸ್ವಂತ ಮನೆ, ಬಾಡಿಗೆ ಮನೆ, ಲೀಸ್ ಮನೆ ಎಲ್ಲೇ ಇರಲಿ, ಆ ಭೂಮಿಯಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು, ಕುಜಾನುಗ್ರಹ ಸಿಗಬೇಕು, ಕುಜ ದೋಷಗಳು ಪರಿಹಾರವಾಗಬೇಕು ಅಂತಲೇ ಅಂಗಾರಮಣಿಯನ್ನು ಕೊಡ್ತಾ ಇರುವಂಥದ್ದು. ಕುಜನ ಒಂದು ಉಪರತ್ನವಾಗಿರ್ತದೆ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು ಒಂದು ಕೆಂಪು ದಾರದಲ್ಲಿ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನದು ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಏನಾದರೂ ವಿಶೇಷವಾಗಿ ನನಗೆ ತಿಳಿಸಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನಾನು ಓದ್ತಾ ಇರ್ತೇನೆ. ಹಾಗೂ ಅದರಲ್ಲಿ ಏನೇನು ಬೇಕು ಆ ವ್ಯವಸ್ಥೆಯನ್ನು ನಿಮಗೆ ಬೇಕಾದ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.